ವಿಷಮುಕ್ತ ಆಹಾರ, ಸಿರಿಧಾನ್ಯ, ಸಾವಯವ ಉತ್ಪನ್ನಗಳ ಖರೀದಿಯಲ್ಲಿ ಸಾರ್ವಜನಿಕರ ಆಸಕ್ತಿ. ಪಾಂಡವಪುರ ವಿಷಮುಕ್ತ ಆಹಾರ ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪಟ್ಟಣದ ತಾಲೂಕು ಕಚೇರಿ ಕಾರ್ಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ 2ನೇ ವಾರದ ಸಾವಯವ ಸಂತೆ ಯಶಸ್ವಿಯಾಗಿ ನೆರವೇರಿತು. ಸಾವಯವ ಕೃಷಿಯಿಂದ ಬೆಳೆದ ವಿವಿಧ ಬಗೆಯ ತರಕಾರಿ, ಹಣ್ಣು, ಹಂಪಲು, ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳು ಹಾಗೂ ಆರೋಗ್ಯಕರ ಆಹಾರ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸಾರ್ವಜನಿಕರ ಗಮನ ಸೆಳೆಯಿತು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ತಾವು ಬೆಳೆದ ಸಾವಯವ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಿದರು. ಜೀರಿಗೆ, ಸಣ್ಣ ಅಕ್ಕಿ, ರಾಜಮುಡಿ ಅಕ್ಕಿ, ಸಿರಿಧಾನ್ಯಗಳು, ಬಿತ್ತನೆ ಬೀಜಗಳು, ಅಡುಗೆ ಎಣ್ಣೆ, ತರಕಾರಿ ಸೇರಿದಂತೆ ಹಲವಾರು ಸಾವಯವ ಉತ್ಪನ್ನಗಳು ಸಂತೆಯಲ್ಲಿ ಲಭ್ಯವಿದ್ದವು. ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ರೈತರಿಂದಲೇ ನೇರವಾಗಿ ಸಾರ್ವಜನಿಕರು ಉತ್ಪನ್ನಗಳನ್ನು ಖರೀದಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಾತನಾಡಿದ ಮೈಸೂರಿನ ಅಮೃತ್ ಮಿಲ್ಕ್ ಅಂಡ್ ಲೈಫ್ ಅಂಗಡಿಯ ಮಾಲೀಕರಾದ ಸೀತಾ ಅವರು 20 ರಿಂದ 30 ಬಗೆಯ ಧಾನ್ಯಗಳಿಂದ ತಯಾರಿಸಿದ ಕಪ್ಪು ಅಕ್ಕಿ ಹಾಗೂ ವಿವಿಧ ಆರೋಗ್ಯಕರ ತಿನಿಸುಗಳನ್ನು ಪ್ರದರ್ಶನಕ್ಕೆ ತಂದಿದ್ದು, ಅವು ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತವೆ. ಮಹಿಳೆಯರ ಆರೋಗ್ಯಕ್ಕೂ ಇವು ಬಹಳ ಉಪಯುಕ್ತವಾಗಿವೆ ಎಂದು ತಿಳಿಸಿದರು. ಮುಂದಿನ ವಾರ ಇನ್ನಷ್ಟು ವಿಭಿನ್ನ ಆರೋಗ್ಯಕರ ಪದಾರ್ಥಗಳನ್ನು ತಯಾರಿಸಿಕೊಂಡು ಬರುವುದಾಗಿ ಹೇಳಿದರು. ಈ ಅಕ್ಕಿ ಹೆಸರು ಕಪ್ಪು ಕವಣಿ ರೈಸ್ ಅಂತ. ಇದಕ್ಕೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಶುಗರು ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಇದನ್ನು 10 ಗಂಟೆ ಕಾಲ 8 ಅವರೆಲ್ಲ ನಡೆಸಿ ನೀವು ಅನ್ನ ಮಾಡಿ ತಿನ್ನೋಕ್ಕಾಗದೇ ಇರೋ ಪರಿಸ್ಥಿತಿಗೋಸ್ಕರ ನಾವು ಈ ಥರ ಹೋಮ್ ಮೇಡ್ ಆಗಿ ಹೆಲ್ತ್ ಫುಡ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದು ಲಾಡು, ಇದು ಕಡಲೆಕಾಯಿ ಬೀಜ, ಕ್ಯಾಶು, ತುಪ್ಪ ಎಲ್ಲ ಹಾಕಿ ಮಾಡಿದಂಥ ಲಾಡು. ಇವಾಗ ಇದು ಅದರಲ್ಲೇ ಮಾಡಿದಂಥ ಚಕ್ಲಿ, ಇದು ಅದರಲ್ಲೇ ಮಾಡಿದ್ದು ಚಕ್ಲಿ ಸರ್. ಇದು ಅದು ಕಪ್ಪು ಕವಣಿ ರೈಸು ಮತ್ತು ಕಡಲೆಣ್ಣೆ, ಎಳ್ಳು, ತುಪ್ಪ ಎಲ್ಲ ಹಾಕಿ ಮಾಡೋದು. ಇದು ಬೇರೆ ರೈಸ್, ಒಂದು ಸ್ವಲ್ಪ ಇಡ್ಲಿ ರೈಸು ಹಾಕಿ ಮಿಕ್ಸ್ ಮಾಡಿ ಮಾಡೋದಂತ ವಿಧಾನ ಸರ್. ಇದು ಯಾವ ಅಕ್ಕಿ ಅಂತಲ್ಲ, ಕಪ್ಪು ಕವಣಿ ರೈಸು ಮತ್ತು ಇಡ್ಲಿ ರೈಸು ಅದೆರಡು ಮಿಕ್ಸ್ ಮಾಡಿ ಮತ್ತು ಇದು ಹುರುಗಡ್ಲೆ ಪುಡಿ ಎಲ್ಲ ಹಾಕಿ. ಹೇಗಿದೆ ಇಲ್ಲಿ ವ್ಯಾಪಾರ ಎಲ್ಲ? ಪರವಾಗಿಲ್ಲ ಸರ್, ತಂದಿದೆ, ಸ್ವಲ್ಪ ಖಾಲಿ ಆಯಿತು, ಇಷ್ಟೇ ಇರೋದು. ತಾವು ಎಲ್ಲಿಂದ ಬಂದರು? ಮೈಸೂರು ಶಾಪ್ ಇದೆ. ಕೌನಿ ರೈಸಲ್ಲಿ ಮಾಡಿದಂಥ ರೈಸಸಲ್ಲಿ ಒಂದು 20-30 ವೆರೈಟಿ ರೈಸಸ್ ಇದೆ ಸರ್. ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ, ಎಲ್ಲ ರೈಸಸ್ ಇದೆ. ಇವಾಗ ಮಾಪ್ಲೆ ಸಂಬ ಅಂತ ಒಂದು ರೈಸ್ ಇದೆ, ಕೂಗಾರ್ ಅಂತ ಇದೆ, 2ML, ಕೌನಿ ರೈಸ್, ಮಣಿ ಸಂಬ, ಮಾಪ್ಲೆ ಸಂಬ, ಈ ಥರ ತುಂಬ ರೈಸಸ್ ಇದೆ. ಒಂದೊಂದು ರೈಸು ಒಂದೊಂದು ಹೆಲ್ತ್ ಬೆನಿಫಿಟ್ಸ್ನ ಇದೆ, ಒಂದೊಂದು ಪ್ರಾಬ್ಲಮ್ನ ಕ್ಯೂರ್ ಮಾಡುತ್ತೆ. ಈಗ ಮಾಪ್ಲೆ ಸಂಪ ಅಂತ ಇರೋದು ಅಕ್ಕಿ ಬಂದು ಈಗ ಮೇಯ್ನಾಗಿ ಫೆರ್ಟಿಲಿಟಿ ಪ್ರಾಬ್ಲಮ್. ಕೂಗಾರ್ ಅಂತ ರೈಸ್ ಇರೋದು ಈಗ ವುಮೆನ್ಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಇರ್ರೆಗ್ಯುಲರ್ ಪೀರಿಯಡ್ಸ್ನ ಸಾಲ್ವ್ ಮಾಡೋಕ್ಕೆ ಆ ರೈಸ್ ಇದೆ. ಆ ಥರ ತುಂಬ ರೈಸಸ್ ಇದೆ. ನೆಕ್ಸ್ಟ್ ವೀಕ್ ಆ ರೈಸ್ನ ತಂದು ನಾನು ನಿಮಗೆ ರೈಸಸ್. ನಂತರ ಮಾತನಾಡಿದ ನಟರಾಜ್ರವರು ರೈತರಿಂದ ರೈತರಿಗೆ ನೇರವಾಗಿ ವ್ಯಾಪಾರ ವಹಿವಾಟು ಆಗುತ್ತಿರುವುದು ತುಂಬ ಉತ್ತಮ ಬೆಳವಣಿಗೆ. ಪಾಂಡವಪುರ ತಾಲೂಕು ಸಾವಯವ ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡಿದ್ದು ಮತ್ತಷ್ಟು ರೈತರಿಗೆ ಸ್ಫೂರ್ತಿದಾಯಕವಾಗುತ್ತದೆ. ಆರೋಗ್ಯ ದೃಷ್ಟಿಯಿಂದ ಸಾವಯವ ಉತ್ಪನ್ನಗಳನ್ನು ಉಪಯೋಗಿಸುವುದು ಒಳ್ಳೆಯದು ಎಂದರು. ಸಾವಯವ ಸಂತೆಗೆ ಆಗಮಿಸಿದ್ದ ಅನೇಕ ಸಾರ್ವಜನಿಕರು ವಿವಿಧ ಸಾವಯವ ಉತ್ಪನ್ನಗಳನ್ನು ಖರೀದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಳ್ಳೆಯದು, ಒಳಗೆ ಅನುಕೂಲ ಇದೆ. ಎಲ್ಲ ಆರ್ಗಾನಿಕ್ಕಾಗಿ ತಿನ್ನಬೇಕು ಮತ್ತು ಆರೋಗ್ಯ ಮುಖ್ಯ. ರೈತರು ಬೆಳೆದಂಥ ಪದಾರ್ಥದಿಂದ ತಯಾರಾದಂಥ ತಿನ್ನಬೇಕು ಅಂತ ರೈತರಿಗೋಸ್ಕರ ರೈತರಿಂದ ಒಳ್ಳೆ ಅನುಕೂಲ ಇದೆ. ನಟರಾಜ್ ಅಂತ